ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶಿವಕುಮಾರ್ HK. ಈ ನನ್ನ ಮೊದಲನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡು ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಅದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ, ಅದ್ರ ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ತಿಳಿಸ್ತೀನಿ. ಸೊ ಮೊದಲನೇ ಪ್ರಾಡಕ್ಟ್ ಸೀಗೆಟ್ ಕಂಪನಿಯ ಎಕ್ಸ್ಪಾನ್ಷನ್ 1 TB ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಈ ಒಂದು ಪ್ರಾಡಕ್ಟ್ ನಮಗೆ 3 years ರೆಸ್ಕ್ಯೂ ಡಾಟಾ ರಿಕವರಿ ಸರ್ವಿಸ್ ಇನ್ಕ್ಲೂಡೆಡ್ ಜೊತೆ ಬರ್ತಿದೆ. ಹಾಗಾದರೆ ಈ ಒಂದು ಬಾಕ್ಸಲ್ಲಿ ಏನೇನಿದೆ ಐಟಮ್ ಅಂತ ನೋಡೋಣ ಬನ್ನಿ. ಸೊ ನಮಗೆ ಈ ಬಾಕ್ಸ್ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ, ಅದ್ರ ಜೊತೆ ನಮ್ಮ 1 TB ಹಾರ್ಡ್ ಡಿಸ್ಕ್ ಕೂಡ ಇದೆ. ಸೊ ಈ 1 TB ಹಾರ್ಡ್ ಡಿಸ್ಕ್ ಹಿಂದೆಗಡೆ ಒಂದು ಟ್ರಾನ್ಸ್ಮಿಷನ್ ಕೇಬಲ್ ಕೂಡ ಇದೆ. ಫಸ್ಟ್ ನಾವು ಈ HDD ಬಗ್ಗೆ ಮಾತಾಡೋಣ. ಸೊ ತುಂಬ ಕಾಂಪ್ಯಾಕ್ಟ್ ಆಗಿ, ತುಂಬ ಲೆಸ್ ವೆಯ್ಟಿಂದ ಸಖತ್ತಾಗಿದೆ. ಸೊ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಬಾಡಿ ಆಗಿದೆ. ಮತ್ತು ಈ ಒಂದು ಪ್ರಾಡಕ್ಟಲ್ಲಿ ನಿಮಗೆ ಒಂದೇ ಪೋರ್ಟ್ ಸಿಗೋದು, ಅದು USB Type B. ಇಲ್ಲಿ ನಿಮಗೆ ಇಂಡಿಕೇಶನ್ಗೆ ಅಂತಲೇ ಒಂದು ಲೈಟ್ ಇದೆ. ಏನು ಇಂಡಿಕೇಶನ್ ಮಾಡುತ್ತೆ ಅಂತ ಅಂದರೆ ಇದು ಈ ಒಂದು ಡಿವೈಸು ನಿಮ್ಮ ಒಂದು ಪರ್ಸನಲ್ PC ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಷನ್ ಆಗಿದೆಯಾ ಇಲ್ವಾ ಅಂತ ಒಂದು ಇಂಡಿಕೇಶನ್ ಕೊಡೋದಕ್ಕೆ ಈ ಲೈಟು. ಸೊ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದ್ಮೇಲೆ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದರೆ, ಈ ಪ್ರಾಡಕ್ಟ್ನ ಈ ಅಫಿಷಿಯಲ್ ವೆಬ್ ಪೇಜಲ್ಲಿ ನಿಮ್ಮ ಹೆಸರು ಹಾಗೂ ಇಮೇಲ್ ID, ಫೋನ್ ನಂಬರ್ನ ಕೊಟ್ಟು ರಿಜಿಸ್ಟ್ರೇಷನ್ ಆಗಬೇಕು. ಆವಾಗ ಈ ಪ್ರಾಡಕ್ಟ್ ಅಫಿಷಿಯಲ್ ಓನರ್ ನೀವು ಆಗ್ತೀರಾ. ಆವತ್ತಿನ ದಿನದಿಂದ ಏನಿದೆ ವಾರಂಟಿ ಮತ್ತು ಆ ಒಂದು 3 years ರೆಸ್ಕ್ಯೂ ಡಾಟಾ ರಿಕವರಿ ಸರ್ವಿಸ್ ಏನಿದೆಯೋ ಅದು ಕೂಡ ಎನೇಬಲ್ ಆಗುತ್ತೆ. ಈ ಒಂದು ಲೈಟ್ ವೆಯ್ಟ್ ಇರುವಂತಹ ಹಾರ್ಡ್ ಡಿಸ್ಕ್ನ ಸ್ಟೋರೇಜ್ ಏನಪ್ಪ ಇದೆ ಅಂತ ಅಂದರೆ, ಆ್ಯಕ್ಚುಲಿ 1 TB ಅಂತ ಹೇಳ್ತಾರೆ, ಬಟ್ 931 GB ಆ್ಯಕ್ಚುಲ್ ನಮಗೆ ಸ್ಟೋರೇಜ್ ಸಿಗುತ್ತೆ. ಮತ್ತು ಈ ಒಂದು ಹಾರ್ಡ್ ಡಿಸ್ಕ್ನ ಸ್ಪೀಡ್ 120 Mbps ರೀಡ್ ಆ್ಯಂಡ್ 120 Mbps ರೈಟ್. ಸೊ ಈ ಹಾರ್ಡ್ ಡಿಸ್ಕ್ನ ಸ್ಪೀಡ್. ಬಟ್ ನಾನು ನಿನ್ನೆ ಡಾಟಾ ಟ್ರಾನ್ಸ್ಮಿಷನ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೀನಿ, ಈ ಡಾಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ನನಗೆ ತುಂಬ ಇಷ್ಟ ಆಯಿತು. ನನ್ನ ಲ್ಯಾಪ್ಟಾಪಲ್ಲಿರೋ 174 GB ಜಸ್ಟ್ 45 to 50 ಮಿನಿಟ್ಸಲ್ಲಿ ಈ ಒಂದು ಹಾರ್ಡ್ ಡಿಸ್ಕ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಸ್ಪೀಡ್ ವೈಸ್ ನಾನು ತುಂಬ ಖುಷಿ ಪಟ್ಟಿದ್ದೀನಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಸೊ ಮತ್ತು ಈ ಪ್ರಾಡಕ್ಟ್ ನಿಮಗೆ, ನಾನು ವಿಂಡೋಸ್ ಯೂಸ್ ಮಾಡ್ತಿದ್ದೀನಿ, ಮ್ಯಾಕ್ ಮತ್ತು ವಿಂಡೋಸ್ ಮತ್ತು ಕ್ರೋಮ್ ಬುಕ್ಗೆ ಕಂಪ್ಯಾಟೇಬಲ್ ಆಗಿದೆ. ಸೊ ಇದ್ರ ಜೊತೆಗೆ ಒಂದು ಡಾಟಾ ಟ್ರಾನ್ಸ್ಮಿಷನ್ ಕೇಬಲ್ ಕೊಟ್ಟಿದ್ದಾರೆ ಅಂತ ಹೇಳಿದೆ, ಅದು ಈ ಥರ ಬರುತ್ತೆ. ಒಂದು Type C ಮತ್ತು ಒಂದು Type Port B. ಸೊ ಇದಿಷ್ಟು ಈ ಒಂದು ಹಾರ್ಡ್ ಡಿಸ್ಕ್ ಬಾಕ್ಸಲ್ಲಿ ಇದ್ದಂತಹ ಐಟಮ್ಸ್ಗಳು. ಮತ್ತು ಈ ಒಂದು ಹಾರ್ಡ್ ಡಿಸ್ಕ್ನ ನೀವು ತುಂಬ ಕೇರ್ಫುಲ್ಲಾಗಿ ಕ್ಯಾರಿ ಮಾಡಬೇಕಾಗುತ್ತೆ. ಇಟ್ಸ್ ಅ ಪೋರ್ಟೇಬಲ್ ಡಿವೈಸ್, ನೀವು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಬಟ್ ಹುಷಾರಾಗಿ ಕ್ಯಾರಿ ಮಾಡಬೇಕು. ಇನ್ ಕೇಸ್ ಬಿತ್ತು ಮತ್ತು ಇದರೊಳಗಡೆ ಏನೋ ನೀರು ಹೋಯಿತು ಅಂತಂದರೆ ಇದರಲ್ಲಿರುವಂತಹ ಡಾಟಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತಲೇ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಮತ್ತು ಇದ್ರ ಸೇಫ್ಟಿಗೋಸ್ಕರನೇ ನಾನು ಇದಕ್ಕೊಂದು ಕ್ಯಾರಿಯಿಂಗ್ ಕೇಸ್ ಪೌಚ್ನ ಬುಕ್ ಮಾಡಿದ್ದೆ, ಅದೇ ಇದು. ಇದ್ರದ್ದು ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಇದು. ಸೊ ಬನ್ನಿ ಇದ್ರ ಜೊತೆ ಇದು ಕಂಪ್ಯಾಟೇಬಲ್ ಆಗಿದೆಯಾ ನೋಡೋಣ. ಸೊ ಪರ್ಫೆಕ್ಟಾಗಿ ಫಿಟ್ ಆಗ್ತಿದೆ. ಸೊ ಈ ಒಂದು ಡಾಟಾ ಕೇಬಲ್ ಏನಿದೆಯಲ್ಲ ಅದನ್ನು ಕೂಡ ಕ್ಲೀನಾಗಿ ಇದರೊಳಗಡೆ ಇಟ್ಕೊಂಡು ನಾವು ಕ್ಯಾರಿ ಮಾಡ್ಬೋದು ಎಲ್ಲಿಗೆ ಬೇಕು ಅಂತ ಅಲ್ಲಿಗೆ. ಸೊ ಈ ಎರಡು ಪ್ರಾಡಕ್ಟ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಮತ್ತು ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅನ್ನೋದು ನಿಮ್ಮ ಕ್ವಶನ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಸೊ ನಾನು ಇದೆರಡೂ ಅಮೆಝಾನ್ ಇವಾಗ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನಡೀತಿದೆಯಲ್ಲ, ಅದೇ ಒಂದು ಆಫರಲ್ಲಿ ಈ ಎರಡು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಎಷ್ಟು ಈ ಎರಡು ಪ್ರಾಡಕ್ಟ್ ಅಮೌಂಟ್ ಬಿತ್ತು ಅಂತಂದರೆ, ಹಾರ್ಡ್ ಡಿಸ್ಕ್ಗೆ ನನಗೆ 4700 ರೂಪಾಯಿ ಮತ್ತು ಈ ಒಂದು ಕೇಸಿಗೆ 153 ರೂಪಾಯಿ. ನಾನು ಆಫರಲ್ಲಿ ತೊಗೊಂಡಿದ್ದ ಪ್ರೈಸ್ಗೆ ಇವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪ್ರೈಸ್ ವೇರಿ ಆಗ್ತಿರುತ್ತೆ. ನೋಡಿ ನಿಮಗೆ ಯಾವ ಪ್ರೈಸ್ ಬೆಸ್ಟ್ ಅನಿಸುತ್ತೋ ಆ ಪ್ರೈಸ್ಗೆ ನಿಮಗೆ ನೀಡಿತ್ತು ಅಂತಂದರೆ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಎರಡು ಪ್ರಾಡಕ್ಟ್ ಲಿಂಕ್ಸ್ನ ಕೊಟ್ಟಿರ್ತೀನಿ. ಆ ಪ್ರಾಡಕ್ಟ್ಸ್ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಈ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದಿಷ್ಟು ಇವೆರಡು ಪ್ರಾಡಕ್ಟ್ಗಳನ್ನ ನಾನು ಪರ್ಚೇಸ್ ಮಾಡಿ, ನಾನು ಯೂಸ್ ಮಾಡಿ ನಿಮಗೆ ತಿಳಿಸ್ತಾ ಇರುವಂಥ ಅನಿಸಿಕೆ. ಇಟ್ಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್. ಸೊ ಥ್ಯಾಂಕ್ ಯು, ಇಷ್ಟೊತ್ತರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಾನು ಮತ್ತೆ ಸಿಗ್ತಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.